ದಿಲೀಪ್ ರಾಜ್ ಸಾವಿನ ಬಗ್ಗೆ ಹಲವಾರು ಒಂದು ಆತಂಕಗಳು, ಕುತೂಹಲ ಮಾಹಿತಿಗಳನ್ನು ಈಗ ಒಂದೊಂದಾಗಿ ಹೊರಬರ್ತಾ ಇವೆ. ದಿಲೀಪ್ ರಾಜ್ ಒಂದು ಮರಣ ಹೊಂದಿ ಸುಮಾರು 1 ವಾರಗಳ ಮೇಲಾಯಿತು. ಸೊ ಈಗೀಗ ಕೆಲವೊಂದಿಷ್ಟು ಸುದ್ದಿಗಳು, ಕೆಲವೊಂದಿಷ್ಟು ಮಾತುಗಳನ್ನು ಹೊರಬರ್ತಾ ಇವೆ. ಸೊ ಅಷ್ಟಕ್ಕೂ ಅವರ ಮಗಳು, ಅವರ ತಾಯಿ ಅಂದರೆ ದಿಲೀಪ್ ರಾಜ್ರವರ ಹೆಂಡತಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಸೊ ದಿಲೀಪ್ ರಾಜ್ರವರ ಸಾವಿನ ಬಗ್ಗೆ ಕೆಲವೊಂದಿಷ್ಟು ಕುತೂಹಲಕಾರಿ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಇವರು ಹೃದಯಾಘಾತದಿಂದ ನಿಧನ ಹೊಂದಿಲ್ವಾ, ಅಥವಾ ಏನಾಯಿತು ಇವರಿಗೆ, ಯಾಕೆ ಇದ್ದಕ್ಕಿದ್ದ ಹಾಗೆ ನಿಧನವನ್ನು ಹೊಂದಿದ್ರು, ಇದ್ರ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಎಳೆಯಾಗಿ ತಿಳಿದುಕೊಂಡು ಬರೋಣ ಬನ್ನಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು, ದಿಲೀಪ್ ರಾಜ್ ಒಬ್ಬ ಕನ್ನಡದ ಅತ್ಯಂತ ನಟ, ನಿರ್ಮಾಪಕ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಒಳ್ಳೆಯ ನಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬಾ ಕನ್ನಡ ಇಂಡಸ್ಟ್ರಿಗೆ ಹಲವಾರು ಒಂದು ಚಿತ್ರಗಳನ್ನು ಕೊಟ್ಟಿದ್ದರು. ತಮ್ಮ ನಿರ್ದೇಶನದ ಮೂಲಕ ಹಲವಾರು ಜನರ ಮನಸ್ಸನ್ನು ಸೆಳೆದಿದ್ದರು. ಹಲವಾರು ಧಾರಾವಾಹಿಗಳಲ್ಲೂ ಕೂಡ ಒಂದು ನಟನೆಯನ್ನು ಮಾಡಿದರು. ಹಿಟ್ಲರ್ ಕಲ್ಯಾಣ ಆಗಿರ್ಬೋದು, ತುಂಬ ಒಂದು ಧಾರಾವಾಹಿಗಳಲ್ಲೂ ಕೂಡ ಇವರು ನಟನೆಯನ್ನು ಮಾಡಿದರು. ಇವರ ಸಾವು ಹೇಗಾಯಿತು, ಏನು ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಇವರು ನಿಧನ ಹೊಂದಿದಾಗ ಕರ್ನಾಟಕದ ಜನತೆ ತುಂಬ ಅಂದರೆ ತುಂಬ ಶೋಕದಲ್ಲಿ ಮುಳುಗಿತ್ತು. ಅವರ ಆಪ್ತ ಸ್ನೇಹಿತರು, ಚಿತ್ರರಂಗದ ಸ್ನೇಹಿತರು, ಅಭಿಮಾನಿಗಳು ತುಂಬ ಶೋಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗೆ ವಿಜಯ ರಾಘವೇಂದ್ರ ಅವರು ತುಂಬಾ ಒಂದು ಶೋಕದಲ್ಲಿ ಮುಳುಗಿದ್ರು. ಒಬ್ಬ ಅತಿಯಾದ ಫ್ರೆಂಡ್, ಯಾಕಪ್ಪ ಅಂತಂದರೆ ಅವರ ಕ್ಲೋಸ್ ಫ್ರೆಂಡ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ವಿಜಯ ರಾಘವೇಂದ್ರ ಅವರ ಕ್ಲೋಸ್ ಫ್ರೆಂಡ್ ಅವರು ಆಗಿದ್ದರು. ಅದಕ್ಕಾಗಿಯೇ ಒಂದಿಷ್ಟು ಕಣ್ಣೀರನ್ನು ಹಾಕಿ ತುಂಬಾ ಒಂದು ದುಃಖವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ ಇನ್ನು ಆ್ಯಂಕರ್ ಅನುಶ್ರೀ ಅವರು ಕೂಡ ತುಂಬಾ ಒಂದು ಶೋಕವನ್ನು ವ್ಯಕ್ತಪಡಿಸಿದ್ರು. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ಅಭಿಮಾನಿಗಳು ಹಾಗೆ ಎಲ್ಲರೂ ಕೂಡ ಒಂದು ಶೋಕವನ್ನು ವ್ಯಕ್ತಪಡಿಸಿದ್ರು. ಅವರ ಮಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಗಳು ಹಾಗೆ ಅವರ ಹೆಂಡತಿ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತುಂಬಾ ಒಂದು ಕೋಪದಲ್ಲಿ, ಹಾಗೆ ತುಂಬಾ ಒಂದು ಯಾಕಪ್ಪ ಅಂತಂದರೆ ಇವರು ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಹೆಂಡತಿ ಮಕ್ಕಳಿಗೆ ಸರಿಯಾಗಿ ಮೊದಲನೇದಾಗಿ ಟೈಮ್ ಕೊಟ್ಟಿಲ್ವಂತೆ. ಯಾಕೆ ಅಂದರೆ ಮೊದಲನೇದಾಗಿ ಇವರು ಕೆಲಸ ಅಂತ ಯಾವಾಗಲೂ 3 ಹೊತ್ತು ಕೆಲಸದ ಹಿಂದೆಯೇ ಓಡಾಡ್ತಾ ಇದ್ರಂತೆ. ಈಗೀಗ ಸ್ವಲ್ಪ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಅವರ ಹೆಂಡತಿಗಾಗಲಿ ಮಕ್ಕಳಿಗಾಗಲಿ. ಈಗೀಗ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಈಗೀಗ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಆದಮೇಲೆ ದೇವರು ಅವರನ್ನು ಕರ್ಕೊಂಡು ಬಿಟ್ಟ, ಕ್ರೂರಿ ದೇವರು ಅಂತಕ್ಕಂಥ ಮಾತನ್ನು ಅವರ ಹೆಂಡತಿಯವರು, ದಿಲೀಪ್ ರಾಜ್ರವರ ಹೆಂಡತಿಯವರು ವಿದ್ಯಾ ಅವರು ಒಂದು ಮಾಹಿತಿಗಳ ಮೂಲಕ ಹೇಳ್ತಾ ಇದ್ರು. ಇನ್ನು ಎಲ್ಲಾದರೂ ಹೋಗಬೇಕಪ್ಪ ಅಂತಂದರೆ ಅವರ ಮಗಳು ಹಾಗೆ ಅವರು ಒಟ್ಟಿಗೆ ಹೋಗ್ತಿರ್ಲಿಲ್ವಂತೆ. ಮಗಳು, ಅಪ್ಪ ನೀನು ಬರಬೇಡ ನನ್ನ ಜೊತೆ ಅಂತಿದ್ಲಂತೆ. ಯಾಕಪ್ಪ ಅಂತಂದರೆ ನಿನ್ನನ್ನು ಯಾರೂ ನನ್ನ ಅಪ್ಪ ಅಂತ ಒಪ್ಕೊಳ್ಳೋದೇ ಇಲ್ಲ. ಎಲ್ಲರೂ ಕೂಡ ಇವ್ರು ಯಾರು, ನಿಮ್ಮ ಬ್ರದರ ಅಂತಕ್ಕಂಥ ಮಾತನ್ನು ಕೇಳ್ತಾರಂತೆ. ಅಷ್ಟೊಂದು ಯಂಗಾಗಿ ಕಾಣ್ತೀರ ಅಂತಕ್ಕಂಥ ಮಾತನ್ನು ಇಲ್ಲಿ ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ರಂತೆ. ಇದನ್ನು ಅವರ ಮಗಳು ಅವಳು ಹೇಳ್ತಾ ಇದ್ಳು. ತುಂಬಾ ಒಂದು ಈಗಿನ ದಿನಮಾನಗಳಲ್ಲಿ ನೋಡಬೇಕಪ್ಪ ಅಂತಂದರೆ ಇಂತಹದ್ದೆಲ್ಲ ಕೇಳಿದಾಗ ಒಂಥರ ಮನಸ್ಸಿಗೆ ಬೇಜಾರು ಅನ್ನಿಸ್ತಾ ಇರುತ್ತೆ. ಯಾಕಪ್ಪ ಅಂತಂದರೆ ಒಂದು ಒಳ್ಳೆಯ ಜೀವನವನ್ನು ನಡೆಸ್ಕೊಂಡು ಹೊರಟಿರ್ತಾರು. ಈ ಥರ ಬೇಗ ಈ ಥರ ಆಗೋದ್ರೆ ಯಾಕಪ್ಪ ದೇವರು ಇಷ್ಟೊಂದು ಕ್ರೂರಿ ಆಗಿಬಿಟ್ಟ ಅಂತಕ್ಕಂಥ ಮಾತುಗಳು ನಿಮ್ಮೆಲ್ಲರ ಬಾಯಲ್ಲಿ ಬಂದೇ ಬರುತ್ತವೆ. ಇನ್ನು ಇವರ ನಿಧನ ಹೊಂದಿ ಸುಮಾರು 1 ವಾರಗಳು ಆಗೋಯಿತು. ಈಗ ಕೆಲವೊಂದಿಷ್ಟು ನ್ಯೂಸ್ಗಳು ಹೊರಬರ್ತಾ ಇವೆ. ನಾನು ಅವರನ್ನು ಬಿಡಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರ ಹೆಂಡತಿಯವರು ಹೇಳ್ತಾ ಇದ್ದಾರೆ. ಏನಾಯಿತು ಅಷ್ಟಕ್ಕೂ ಅಂತಕ್ಕಂಥದ್ದನ್ನು ನೋಡೋದಾದ್ರೆ, ಖಂಡಿತವಾಗ್ಲೂ ಸ್ನೇಹಿತರೆ, ಇವರ ಮಾಹಿತಿಗಳ ಪ್ರಕಾರ, ಕೆಲವೊಂದಿಷ್ಟು ಮೀಡಿಯಾಗಳ ಮಾಹಿತಿಗಳ ಪ್ರಕಾರ ಏನಾಗಿದೆ ಅವರಿಗೆ ಅಪ್ಪ ಅಂತಂದರೆ, ಅವರಿಗೆ ಹೃದಯಾಘಾತ ಆಗಿದೆ ಅಂತಕ್ಕಂಥದ್ದು ಮೀಡಿಯಾಗಳ ಮಾಹಿತಿಯಾಗಿದೆ. ಕೆಲವೊಂದಿಷ್ಟು ರಿಪೋರ್ಟ್ಗಳ ಪ್ರಕಾರ ಏನಪ್ಪ ಅಂತಂದರೆ, ಇವರು ನಿನ್ನೆ ಅಂದರೆ ಸಾವಿಗಿಂತ ಮೊದಲೇ ಒಂದು ಎದೆನೋವು ಕಾಣಿಸಿಕೊಂಡಿತ್ತಂತೆ ಇವರಿಗೆ. ಆ ಎದೆನೋವು ಕಾಣಿಸಿಕೊಂಡಾಗ ಆ ಎದೆನೋವನ್ನು ಇವರು ನಿರ್ಲಕ್ಷ್ಯ ಮಾಡಿದ್ರಂತೆ. ಯಾಕಪ್ಪ ಅಂತಂದರೆ ಇವರ ವಾಚ್ನಲ್ಲಿ ಒಂದು ಹೃದಯ ಬಡಿತ ಏನಾಗಿತ್ತಪ್ಪ ಅಂತಂದರೆ ಒಂದು ನಾರ್ಮಲ್ ಆಗಿ ಇತ್ತಂತೆ, ಹಾರ್ಟ್ ಬೀಟ್ ನಾರ್ಮಲ್ ಆಗಿರೋದ್ರಿಂದ ಇಲ್ಲ ನನಗೇನೂ ಆಗಿಲ್ಲ, ಒಂದು ಕಾರಣವನ್ನು ತಿಂದೋದ್ರಿಂದ ಎದೆ ಉರಿ ಆಗಿರ್ಬೋದು, ಗ್ಯಾಸ್ ಅಸಿಡಿಟಿ ಆಗಿರ್ಬೋದು ಅಂತಕ್ಕಂಥದ್ದನ್ನು ಇವರು ಆ ಎದೆನೋವನ್ನು ನಿರ್ಲಕ್ಷ್ಯ ಮಾಡ್ತಾರಂತೆ. ಅದಾದ ನಂತರ ಒಂದು ನಸುಕಿನ ಜಾವ ಒಂದು ಎದೆನೋವು ತುಂಬಾ ಕಾಣಿಸಿಕೊಂಡಾಗ ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿ ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದೇ ಇದೆ. ಈ ಒಂದು ನಿಧನದ ಬಗ್ಗೆ ನಮ್ಗೆ ಏನು ಅನಿಸುತ್ತೆ, ಈಗ ಯಾಕಪ್ಪ ಅಂತಂದರೆ ಇವರು ಎಲ್ಲರೂ ನಿಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇವರ ಯಾವ ಮೂವಿ ನಿಮಗೆ ಇಷ್ಟ, ಇವರ ಯಾವ ಒಂದು ನಿರ್ದೇಶನದ ಮೂವಿ ಇಷ್ಟ, ಅಥವಾ ಇವರ ಧಾರಾವಾಹಿ ಯಾವುದು ಇಷ್ಟ ನಿಮಗೆ, ಇವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.